ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ನೆನಪು ಅಮರವಾಗಲಿ 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 ಇನ್ಕ್ಲಾಬ್ ಜಿಂದಾಬಾದ್ 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 ಮಹಾನ್ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ನಮ್ಮ ಆದರ್ಶ ನಮ್ಮ ಆದರ್ಶ ನಮ್ಮ ಆದರ್ಶ ನಮ್ಮ ಆದರ್ಶ ಕ್ರಾಂತಿಕಾರಿಗಳ ಕನಸಿನ ಭಾರತ ನಮ್ಮ. ಚಂದ್ರಶೇಖರ್ ಆಜಾದ್ ರವರ 94ನೇ ಹುತಾತ್ಮ ದಿನದ ಕಾರ್ಯಕ್ರಮವನ್ನು ಎಐಡಿಎಸ್ಒ ಮತ್ತು ಎಐಡಿಐಒ ನೇತೃತ್ವದಲ್ಲಿ ಕೊಪ್ಪಳದ ಆಜಾದ್ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಯಿತು. ಎಐಡಿಐಒನ ಜಿಲ್ಲಾ ಕಾರ್ಯದರ್ಶಿಗಳಾದ ಶರಣು ಪಾಟೀಲ್ ಅವರು ಮಾತನಾಡಿ, ಆಜಾದ್ ರವರು ನಮ್ಮ ಸ್ವತಂತ್ರ ಸಂಗ್ರಾಮದ ಮಹಾನ್ ಕ್ರಾಂತಿಕಾರಿಯಾಗಿದ್ದು, ರಾಜಿ ರಹಿತ ಹೋರಾಟ ಮಾಡುವ ಮೂಲಕ ಸ್ವತಂತ್ರ ನಂತರ ಭಾರತದಲ್ಲಿ ಸಮಾಜದ ಕನಸು ಕಂಡಂತಹ ಮಹಾನ್ ಹೋರಾಟಗಾರರಾಗಿದ್ದರು. ಭಗತ್ ಸಿಂಗ್ ರವರ ಜೊತೆಗೂಡಿ ಸಾಮಾಜಿಕ ಕ್ರಾಂತಿಯ ಮೂಲಕ ಜಾತಿ ವ್ಯವಸ್ಥೆ, ಧಾರ್ಮಿಕ ಸಮಸ್ಯೆ, ಆರ್ಥಿಕ ಅಸಮಾನತೆಗಳ ನಿರ್ಮೂಲನೆಗೆ ರಾಜಿ ರಹಿತ ಹೋರಾಟ ಕಟ್ಟಿದ ಮಹಾನ್ ವ್ಯಕ್ತಿ. ಯಾವುದೇ ರಾಜಿ ಇಲ್ಲದೆ ಹೋರಾಟ ಮಾಡಿ ಸ್ವತಂತ್ರ ಭಾರತದಲ್ಲಿ ಸಮಾನತೆ ಸ್ಥಾಪನೆ ಆಗ್ಬೇಕನ್ನೋ ಆಶಯ ಇಟ್ಕೊಂಡು ಹೋರಾಟ ಕಟ್ಟಿದ್ರು. ತಮ್ಗೆಲ್ರಿಗೂ ಗೊತ್ತಿದೆ, ಅವರು ಕಟ್ಟಿದಂತಹ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ನಲ್ಲಿ ಮುಂದೆ ಭಗತ್ ಸಿಂಗ್ ಜೊತೆಗೂಡ್ತಾರೆ. ಅದು ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತ ಆಗ್ತದೆ. ಅವರ ಕನಸು ಏನು, ಚಂದ್ರಶೇಖರ್ ಆಜಾದ್ ಅವರು ಈ HSRA ಮುಖ್ಯ ನಾಯಕರಾಗಿರ್ತಾರೆ. ಇವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಾರೆ, ಬರೀ ಬ್ರಿಟಿಷರ್ನ ಈ ದೇಶ ಬಿಟ್ಟು ಓಡಿಸೋದಲ್ಲ, ಬ್ರಿಟಿಷ್ ಈ ದೇಶನ ಬಿಟ್ಟು ಒಂದಲ್ಲ ಒಂದಿನ ಹೋಗ್ತಾರೆ. ಬ್ರಿಟಿಷರು ಹೋದ್ಮೇಲೆ ನಮ್ಮ ದೇಶದಲ್ಲಿ ಸಮಾನತೆ ಸ್ಥಾಪನೆ ಆಗ್ಬೇಕಂದ್ರೆ ಮತ್ತೊಂದು ಸಾಮಾಜಿಕ ಕ್ರಾಂತಿಯ ಅವಶ್ಯಕತೆ ಇದೆ. ಇಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಆಗಿರ್ಲಿ, ಧಾರ್ಮಿಕ ಸಮಸ್ಯೆಗಳಾಗಿರ್ಲಿ, ಶ್ರೀಮಂತ ಬಡವ ಅನ್ನೋ ತಾರತಮ್ಯ ಆಗಿರ್ಲಿ, ಇವೆಲ್ಲ ತೊಲಗಬೇಕಂದ್ರೆ ಮತ್ತೊಂದು ಸಾಮಾಜಿಕ ಕ್ರಾಂತಿ ಅವಶ್ಯಕತೆ ಇದೆ. ಸಮಾಜವಾದ ಬರಬೇಕಂತ ಬಹಳ ಸ್ಪಷ್ಟವಾಗಿ ಚಂದ್ರಶೇಖರ್ ಆಜಾದ್ ಅವರು ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ಇವತ್ತು ಚಂದ್ರಶೇಖರ್ ಆಜಾದ್ ಅವರನ್ನ ನೆನೆಸ್ಕೊಳ್ಳೋದಂದ್ರೆ ಇವತ್ತಿನ ಅನ್ಯಾಯಗಳ ವಿರುದ್ಧ, ಇವತ್ತಿನ ಏನು ಶ್ರೀಮಂತರ ದಬ್ಬಾಳಿಕೆಯ ವಿರುದ್ಧ, ಇವತ್ತಿನ ಜನಸಾಮಾನ್ಯರ ಸಮಸ್ಯೆಗಳನ್ನ ಪರಿಹರಿಸೋದಿಕ್ಕೆ ಹೋರಾಟ ಮಾಡೋದೇ ನಾವು ಅವರಿಗೆ ಸಲ್ಲಿಸುವಂತ ನಿಜವಾದ ಗೌರವ. ಈ ಸಂದರ್ಭದಲ್ಲಿ ಮುಖಂಡರಾದ ಶರಣುಗಡ್ಡಿ, ಎಐಡಿಎಸ್ಒನ ಗಂಗರಾಜ್ ಅಳ್ಳಳ್ಳಿ, ಸದಾಶಿವ ಮುನಿರಾಬಾದ್, ಹಿರಿಯರಾದ ಈಶ್ವರಪ್ಪ ದಿನ್ನಿ, ಶಿವಪ್ಪ ಹಡಪದ್, ಮಕ್ಬೂಲ್ ಕೊಪ್ಪಳ, ವಿಜಯ್ ಕುಮಾರ್ ಬ್ಯಾಳಿ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.